ನಮಸ್ಕಾರ, ನಾನು ಲಹರಿ. ಇವತ್ತಿನ ವಿಡಿಯೋದಲ್ಲೂ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪೇಪರ್ 3 ಬಗ್ಗೆನೇ ಮಾತಾಡೋದು. ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇವತ್ತಿನ ಟಿಪ್ ಬಂದ್ಬಿಟ್ಟು ಜನ ಕ್ಯಾಲ್ಕುಲೇಟರಿಸ್ಟಿಕ್ಸ್ ಎಲ್ಲ ಕಲ್ತ್ಕೊತಾರೆ. ಎಕ್ಸಸೈಸ್ ಸಮ್ಸು, PYQಸು, MTPs, AQB, ಅಡಿಷ್ನಲ್ ಕ್ವಶನ್ ಬ್ಯಾಂಕಿಂದನೂ ಎಲ್ಲ ಸಮ್ಮು ಮಾಡ್ತಾ ಇರ್ತಾರೆ. ಬಟ್ ಏನು ಮಾಡ್ತಾ ಇರ್ತಾರೆ ಅಂದರೆ ಪ್ರತಿ ಲೈನು ಬರೆದು ಸಮ್ ಮಾಡ್ತಾ ಇರ್ತಾರೆ. ಎಲ್ಲ ಫಾರ್ಮುಲಾ ಮೆನ್ಷನ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಸಮ್ ಮಾಡಿ. ಫೌಂಡೇಶನಲ್ಲಿ ಆ ಥರ ಎಲ್ಲ ಮಾಡಿದ್ರೆ ಕಷ್ಟ ಆಗುತ್ತೆ. ಟೈಮ್ ಲಿಮಿಟೆಡ್ ಆಗಿರುತ್ತೆ, ತುಂಬ ಸಿಲೆಬಸ್ಸು ವಾಸ್ಟ್ ಆಗಿರುತ್ತೆ. ಕ್ವಶನ್ ಪೇಪರು ಹಾಗೆ ಇರುತ್ತೆ ಎಕ್ಸಾಮಲ್ಲಿ ನೋಡೋಕ್ಕೆ ಬಂದರೆ. ಸೊ ಸ್ಟೆಪ್ಸ್ನ ಸ್ಕಿಪ್ ಮಾಡೋದನ್ನು ಅಭ್ಯಾಸ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಈ ಸ್ಟೆಪ್ಪು ಪ್ರತಿ ಸಲನೂ ಬರೀತಾ ಇರೋದಕ್ಕಿಂತ ಏನು ಬೇಕೋ ಅಷ್ಟನ್ನೇ ಬರ್ಕೊಳೋದು, ಇಲ್ಲಾಂದರೆ ಸ್ಟೆಪ್ಸ್ನೇ ಸ್ಕಿಪ್ ಮಾಡಿಬಿಡೋದು, ಇಲ್ಲಾಂದರೆ ಕ್ಯಾಲ್ಕುಲೇಟರಲ್ಲಿ ಮಾಡಿಬಿಡೋದು. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ದಿಸ್ ಚಾಪ್ಟರ್ ಕಾಲ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್. ಅದರಲ್ಲಿ AP GP ಎರಡನ್ನೂ ಕ್ಯಾಲ್ಕುಲೇಟರಲ್ಲೇ ಮಾಡಿಬಿಡ್ಬೋದು. ಆ್ಯಂಡ್ ಡಿಫ್ರೆನ್ಷಿಯೇಷನ್, ಇಂಟಿಗ್ರೇಷನ್ ಅದು ಸ್ವಲ್ಪ ಕಷ್ಟನೇ ಇದೆ. ಆ್ಯಂಡ್ ಪರ್ಮ್ಯುಟೇಷನ್, ಕಾಂಬಿನೇಷನ್ ನನ್ನಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆ ಥರ ಚಾಪ್ಟರ್ಸು. ಬಟ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಆಗಿರ್ಬೋದು, ಇನ್ನೊಂದು ಮ್ಯಾಥಮೆಟಿಕ್ಸ್ ಆಫ್ ಫೈನಾನ್ಸ್, ಇವೆರಡೂ ಮ್ಯಾಥಮೆಟಿಕ್ ಆಫ್ ಫೈನಾನ್ಸಲ್ಲೂ ಅಷ್ಟೇ. ಯಾವ ಫಾರ್ಮುಲಾ ಹಾಕಬೇಕು ಅಂತ ಆ ಕ್ವಶನ್ ಓದಿದ್ಮೇಲೆ ನಮ್ಗೇನಾದರೂ ಗೊತ್ತಾಯ್ತು ಅಂದರೆ ಫಾರ್ಮುಲಾ ಡೈರೆಕ್ಟಾಗೆ ಮಾಡಿಬಿಡ್ಬೋದು ಕ್ಯಾಲ್ಕುಲೇಟ್ರಲ್ಲಿ. ಜಸ್ಟ್ ನಂಬರ್ಸ್ ಅಲ್ಲಲ್ಲಿ ಏನೇನಂತ ಫೈಂಡ್ ಔಟ್ ಮಾಡಿ ಅಲ್ಲಿ ಕ್ಯಾಲ್ಕುಲೇಟ್ರಲ್ಲಿ ಹಾಕಿದ್ರೆ ಡೈರೆಕ್ಟ್ ಆನ್ಸರ್ಸ್ ಬರ್ತಾ ಇರುತ್ತೆ. ನಾನಂತೂ ಏನು ರೈಟಿಂಗ್ ಎಲ್ಲ ಇಟ್ಕೊಂಡೇ ಇಲ್ಲ ಎಕ್ಸಾಮಲ್ಲಿ, ಫಟಾಫಟ್ ಅಂತ ಮಾಡಿಬಿಟ್ಟಿದ್ದು. ಇನ್ನೊಂದು ಏನು ಹೇಳ್ಬೇಕಂದ್ರೆ ಫಾರ್ಮುಲಾ ಲಿಸ್ಟ್ ಮಾಡ್ಕೊಳಲ್ಲ ಜನ. ತುಂಬ ಫಾರ್ಮುಲಾಸ್ ಇದ್ದಾವೆ ಫೌಂಡೇಶನಲ್ಲಿ, ತುಂಬ ಇದೆ. ರಿವೈಸ್ ಮಾಡೋಕ್ಕೆ ಒನ್ ಬೆಸ್ಟ್ ವೇ ಅಂದರೆ ಫಾರ್ಮುಲಾ ಲಿಸ್ಟ್ ಮಾಡ್ಬೋದು. ನಾನು 100 ಪೇಜಸ್ ಬುಕ್ ತೊಗೊಂಡ್ಬಿಟ್ಟಿದ್ದೆ, ಪೂರ್ತಿ ತುಂಬಿಸ್ಬಿಟ್ಟಿದ್ದೀನಿ ಒಂದೊಂದು ಪೇಜಲ್ಲಿ. ನಾನು ಅಂದ್ಕೊಂಡೆ ತುಂಬ ಫಾರ್ಮುಲಾಸ್ ಇರುತ್ತೆ ಅಂತ. ಬಟ್ ದೆನ್ ಚಿಕ್ಕದಾಗಿ ಪೇಜಸ್ಸಲ್ಲೆಲ್ಲ ತುಂಬಿಸ್ಬಿಟ್ಟು ಒಂದು 12-13 ಪೇಜಸ್ ಹಂಗೆ ಮಾಡಿದ್ದೀನಿ. ನೀವು ಏನು ಕ್ಯಾಲ್ಕುಲೇಟರ್ ಟ್ರಿಕ್ಸ್ ಕಲ್ತ್ಕೊಂಡ್ರು ಫಾರ್ಮುಲಾ ಲಿಸ್ಟ್ ಮಾಡೋದ್ರಿಂದ ಒಂದು ಫಸ್ಟ್ ಟೈಮ್ ನೀವೆಲ್ಲ ಫಾರ್ಮುಲಾ ಲಿಸ್ಟ್ ಕಂಪ್ಲೀಟ್ ಆದಮೇಲೆ ರಿವೈಸ್ ಮಾಡೋಕ್ಕೆ 1.5 hour 2 hour ಆಗ್ಬೋದು. ಹಂಗೆ ಓದ್ತಾ ರಿವೈಸ್ ಮಾಡ್ತಾ ಲಿಮಿಟೆಡ್ ಟೈಮಲ್ಲಿ ಫಟಾಫಟ್ ಅಂತ ರಿವೈಸ್ ಮಾಡಿಬಿಡ್ಬೋದು. ಎಕ್ಸಾಮ್ ಟೈಮಲ್ಲಿ ಹಾರ್ಡ್ಲಿ 5 or 10 minutes ತೊಗೊಳುತ್ತೆ ರಿವೈಸ್ ಮಾಡೋಕ್ಕೆ. ಯಾಕಂದರೆ ನೀವು ಆಲ್ರೆಡಿ ಒಂದು 3 ಸಲ ರಿವೈಸ್ ಮಾಡಿಬಿಟ್ಟಿರ್ತೀರಾ ಅಂತ ಆದರೆ ಒಂದು 5-10 minutesಲ್ಲಿ ರಿವೈಸ್ ಮಾಡ್ಕೊಂಬಿಡ್ಬೋದು. ಯಾಕೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಗ್ಗೆನೇ ಮಾತಾಡ್ತಾ ಇರೋದು ಲಹರಿ ಅಂದರೆ ನನಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎಕ್ಸಾಮ್ ಬರೆಯೋಕ್ಕೂ ಮುಂಚೆನೇ ಗೊತ್ತಿತ್ತು ಫಾರ್ ಶೋರ್ ಕ್ಲಿಯರ್ ಮಾಡ್ತೀನಿ ಅಂತ. ಪೇಪರ್ ಕೊಡೋಕ್ಕೂ ಮುಂಚೆನೇ ನನಗೆ ಗೊತ್ತಾಗೋಗಿತ್ತು. ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ, ತುಂಬ ಇಷ್ಟಪಟ್ಟು ಮಾಡ್ತಿದ್ದೆ. ನನಗೆ ನನ್ನ PUದಲ್ಲಾಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿ ಬೇಸಿಕ್ಸ್ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ಮಾಡ್ತಿದ್ದೆ. ಆ್ಯಂಡ್ ನನಗೆ ಪೇಪರ್ ಕೊಟ್ಟಾದಮೇಲೆ ಫಾರ್ ಶೋರ್ ನನಗೆ 60+ ಮಿನಿಮಮ್ ಬಂದೇ ಬರುತ್ತೆ ಅಂತ ಗೊತ್ತಾಗೋಗ್ಬಿಟ್ಟಿತ್ತು. ಹಾಗಾಗಿ ನನಗೆ ಫಸ್ಟು ಇದ್ರ ಬಗ್ಗೆನೇ ಹೇಳಬೇಕು ಅಂತ ಅನಿಸ್ತು ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.